ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶಿವಮೊಗ್ಗ ಮಾಚಿನಹಳ್ಳಿಯ ತುಂಗಭದ್ರಾ ಜಂಕ್ಷನ್ನಲ್ಲಿನ 16 ಎಕರೆ ಜಾಗದಲ್ಲಿ ಇದೇ ಮೊದಲ ಬಾರಿಗೆ ಮಲೆನಾಡ ತುಂಗಭದ್ರಾ ಜೋಡು ಕರೆ ಕಂಬಳ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಮುಚ್ಚೂರು ಕಲಕುಡೆ ಲೋಕೇಶ್ ಶೆಟ್ಟಿ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಯ ಮುಕುಟಕ್ಕೆ ತುಳುನಾಡ ವೀರ ಜಾನಪದ ಕ್ರೀಡೆ ಕಂಬಳದ ಗರಿ ಸೇರ್ಪಡೆಗೊಳ್ಳಲಿದೆ. ಇದು ಕಂಬಳದ ಸೀಸನ್ನ ಕೊನೆಯ ಕಂಬಳವಾಗಿದ್ದು, ಫೆಬ್ರವರಿ 10ರಂದು ಸೋಮವಾರ ಮಧ್ಯಾಹ್ನ 3ಕ್ಕೆ ಮಾಚಿನಹಳ್ಳಿಯಲ್ಲಿ ಭೂಮಿ ಪೂಜೆ ಸಮಾರಂಭ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಇದೇ ಕಾರ್ಯಕ್ರಮದ ವೇದಿಕೆಯಲ್ಲಿಯೇ ಕಂಬಳದ ಚಿಹ್ನೆ, ಜಾಲತಾಣ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನು ಅಧಿಕೃತವಾಗಿ ಬಿಡುಗಡೆಗೊಳಿಸಲಾಗಿದೆ. ಮಲೆನಾಡು ತುಂಗಭದ್ರಾ ಜೋಡು ಕರೆ ಕಂಬಳದಲ್ಲಿ ನಮ್ಮ ಸಂಪ್ರದಾಯ, ಸಂಸ್ಕೃತಿ, ಗ್ರಾಮೀಣ ಸೊಗಡಿನ ಕಲೆ ಹಾಗೂ ನಮ್ಮ ಪರಂಪರೆಯನ್ನ ಪ್ರತಿಬಿಂಬಿಸುವ ಅಭೂತಪೂರ್ವ ಸಂಗಮಗಳ ಸಮಾಗಮವಾಗಲಿದ್ದು, ಈ ಐತಿಹಾಸಿಕ ಕ್ಷಣದ ಭೂಮಿ ಪೂಜೆಗೆ ಸಚಿವ ಮಧು ಬಂಗಾರಪ್ಪ ಸೇರಿ ಹಲವರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಅಲ್ಲ, ಅದು ಸರ್, ಅಧ್ಯಕ್ಷರಿಗೂ ಇದು ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ಮಾಡ್ತಾ ಇರೋದು. ಹೌದು, ಏನು ಉಲ್ಲಂಘನೆ ಎಲ್ಲೂ ನಾವು ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡ್ತಾ ಇಲ್ಲ. ನಾವು ಇದು ಹೋರಾಟ ಅಲ್ಲ. ನಾವು ಈ ಏನು ರೆಬಲ್ಸ್ ನಾಯಕರಿದ್ದಾರೆ ಅಥವಾ ಆಪೋಸಿಷನ್ ಏನ್ ಟೀಮ್ ಇದೆ, ದಯವಿಟ್ಟು ಇನ್ನು ಮಾಡಬಾರ್ದು. ಹಾಗೆ ಯಡಿಯೂರಪ್ಪನವ್ರ ವಿರುದ್ಧ ಆಗಿರ್ಬೋದು, ಬಾಯಿ ಮುಚ್ಚಿ ಹೈಕಮಾಂಡ್ ಏನ್ ಹೇಳ್ತೋ ಅದನ್ನ ಕೇಳ್ಕೊಂಡು ಇರ್ಬೇಕು ಅಂತ ನಾವು ಕೇಳ್ತಾ ಬಿಟ್ಬಿಟ್ರೆ ಹೋರಾಟ ಮಾಡ್ತೀವಿ ಸರ್. ನಾವು ಯಾವುದೇ ಜಿಲ್ಲೆಯಿಂದ ಆಗಿರ್ಬೋದು, ಅಥವಾ ಯಾವ ಸಂಸದರಾಗಿರ್ಬೋದು, ಯಾವ MLA ಆಗಿರ್ಬೋದು ನಾವು ಕೇಳ್ತಾ ಇಲ್ಲ ಸರ್. ನಾನು ಈಗ ಜಿಲ್ಲಾ ಬಿಜೆಪಿ ಸದಸ್ಯರು. ಯತ್ನಾಳ್ ಎಲ್ಲೂ ಹೇಳಿ, ಇದು ಹೈಕಮಾಂಡ್ ಬಿಟ್ಟಿ ಸರ್. ಹೈಕಮಾಂಡ್ ತೀರ್ಮಾನ ತಗೊಳ್ದು ವಿಜಯನವ್ರಿಗೆ ಇಳಿಸ್ಬೇಕೋ ಬೇಡ ಅಂತೇಳಿ. ವಿಜಯನವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ವಿಜಯನವ್ರು ಒಂದು ವರ್ಷದಿಂದ ಸಂಘಟನೆ ದೃಷ್ಟಿಯಿಂದ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.